ಇವ್ರು ಮಾತ್ರ ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ ನಮಗೆ ನಿಜವಾದಂತ ಮಹಾತ್ಮ ಗಾಂಧಿ ಇವರು ಹೇಳಿದ್ರಲ್ಲ, ಅವರ ಹಿಂದುತ್ವದಲ್ಲಿ ಇದ್ದವರು ನಾವು. ಮಹಾತ್ಮ ಗಾಂಧೀಜಿ, ಬಿಜೆಪಿಯವರು ಗೋಡ್ಸೆ, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಮಹಾತ್ಮ ಗಾಂಧೀಜಿ ಹಿಂದುತ್ವ. ಅದರಿಂದ ನಾವು ಹಿಂದೂಗಳು, ಅವರು ಹಿಂದುತ್ವ ಹೇಳಿ, ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಕೆಲಸ ಮಾಡಲ್ಲ, ಬರೀ ಲೂಟಿ ಹೊಡೆಯೋದು ಅಷ್ಟೇ, ಬರೀ ಲೂಟಿ ಹೊಡೆಯೋದು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 2019ರಿಂದ 23ವರೆಗೆ ಇದ್ರು, 2008ರಿಂದ 13ವರೆಗೆ ಇದ್ರು. ಏನಾದ್ರು ಕೆಲಸ ಮಾಡಿದ್ರ? ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರ? ನಿಮ್ಗೆ ಹೇಳ್ಬೇಕು ಅಂತಂದ್ರೆ 2018ರಲ್ಲಿ ಅವ್ರ ಪ್ರಣಾಳಿಕೆ ಹೊರಡಿಸಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆ ಹೊರಡಿಸಿದ್ರು. ಆ ಪ್ರಣಾಳಿಕೆಯಲ್ಲಿ 600 ಭರವಸೆಗಳನ್ನ ಕೊಟ್ಟಿದ್ರು. ಎಷ್ಟು ಗೊತ್ತಾ ಈಡೇರಿಸಿದ್ದವರು? ಬರೀ 60, 50ರಿಂದ 60, 10% ಇಲ್ಲ. ನಾವು 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿದೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೆಷ್ಟು ಭರವಸೆಗಳು ಕೊಟ್ಟಿದ್ದೋ? 165 ಭರವಸೆಗಳನ್ನ ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. ಅದಲ್ಲದೆ 30 ಹೊಸ ಪ್ರೋಗ್ರಾಮ್ಗಳನ್ನು ಮಾಡಿದವು. ಯಾಕಂತಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಪರಿಶಿಷ್ಟ ಜಾತಿಯವರು ಸಾಲ ಎಲ್ಲ ಮನ್ನಾ ಮಾಡೋದು, ಬಡ್ಡಿ ಸಾಲ ಎಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡಿದ್ರಲ್ಲ, ಆ ಸಾಲ ಎಲ್ಲ ಮನ್ನಾ ಮಾಡೋದು. ಹಿಂದುಳಿದವರು ದೇವರಾಜ ಅಭಿವೃದ್ಧಿ ಮಂಡಳಿನಲ್ಲಿ ತಗೊಂಡಿದ್ದಂತ ಸಾಲ ಅದೆಲ್ಲ ಮನ್ನಾ ಮಾಡೋದು. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ವರ್ಗದವರು ಅವ್ರು ತಗೊಂಡಿದ್ದ ಸಾಲ ಎಲ್ಲ ಮನ್ನಾ ಮಾಡೋದು. ಅಲ್ಪಸಂಖ್ಯಾತರ ಸಾಲ ಎಲ್ಲ ಮನ್ನಾ ಮಾಡೋದು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮನ ಮಾಡೋದು. ಬಿಜೆಪಿಯವರು ಯಾವತ್ತಾರು ಒಂದಿನ ಸಾಲ ಮನ್ನಾ ಮಾಡಿದ್ದಾರೆ ಅಂತ್ರಿ? ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಕೇಳಿದ್ರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ, ಸಾಲ ಮನ್ನಾ ಮಾಡ್ರಿ, ಬರಗಾಲ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ಯಡಿಯೂರಪ್ಪನವರು? ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ನಮ್ಮ ಸರ್ಕಾರದಲ್ಲಿ, ಅದರಿಂದ ಸಾಲ ಮನ್ನಾ ಮಾಡಕ್ ಆಗಲ್ಲ. ನೋಟ್ ಪ್ರಿಂಟ್ ನಾನು 50,000ವರೆಗೆ ಸಾಲ ಮನ್ನಾ ಮಾಡಿದೆ. 50,000ವರೆಗೆ ಸಾಲ ಮನ್ನಾ ಮಾಡಿದೆ. ಇವರು ಮಾಡಕ್ ಆಗ್ಲಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ತವ್ಯ ಮಾಡೋದು. ರೈತರು ಕಷ್ಟದಲ್ಲಿದ್ದಾಗ, ಬಡವರು ಕಷ್ಟದಲ್ಲಿದ್ದಾಗ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದರಿಂದ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು, ಅದನ್ನು ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅವ್ರು ಏನು ಮಾಡಿಲ್ಲ. ಅದಾದ್ಮೇಲೆ 4 ವರ್ಷ ಇದ್ರು. ಈ 4 ವರ್ಷ 19ರಿಂದ 23ವರೆಗೆ ಈ 4 ವರ್ಷನೂ ಕೂಡ ಏನೂ ಮಾಡಲಿಲ್ಲ. ಎಲ್ಲ ಬಾಕಿ ಬಿಲ್ಗಳನ್ನೆಲ್ಲ ಮಾಡಿ ನಮಗೆಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ಸುಮಾರು ಬಾಕಿ ಬಿಲ್ಗಳು 29,000 ಕೋಟಿ ಬಿಟ್ಟೋದ್ರು. 29,000 ಕೋಟಿ. ನಾವು ಅದರಲ್ಲಿ 3 ವರ್ಷದಲ್ಲಿ 24,000 ಕೋಟಿ ಸಾಲ ತೀರಿಸಿದೀವಿ, ಬಾಕಿ ಬಿಲ್ಗಳು ತೀರಿಸಿದೀವಿ. ಇದನ್ನ ಮಾಡ್ತಕ್ಕಂಥ ಕೆಲಸ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು, ಯಡಿಯೂರಪ್ಪನವರು ಮಾಡಿದ್ರು ಮುಖ್ಯಮಂತ್ರಿಗಳಾಗಿ. ಇದನ್ನ ಎಲ್ಲ ನಾವು ಮಾಡಿ, ಇದಲ್ಲದೆ ಅಭಿವೃದ್ಧಿ ಕೆಲಸ, ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಾವು 2023ರಲ್ಲಿ ಭರವಸೆ ಕೊಟ್ಟಿದ್ದು. ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದು. ನಾವು ಕೊಟ್ಟೋ ಇಲ್ಲ? ಕೊಟ್ಟಿದ್ದೀವಿ. ನಾನು
ಶಿವಕುಮಾರ್ ಪ್ರಮಾಣ ವಚನ ತಗೊಂಡು, ಜೊತೆಗೆ 8 ಜನ ನಮ್ಮ ಜೊತೆಗೆ ಮಂತ್ರಿಗಳು ಪ್ರಮಾಣ ವಚನ ತಗೊಂಡ್ರು. ನಾವೆಲ್ಲರೂ ಕೂಡ 10 ಜನನು ಕೂಡ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ 3ನೇ ಮಾಡಿನಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಹಾಲ್ ನಲ್ಲಿ ಕೂತ್ಕೊಂಡು ಅವತ್ತೇ ತೀರ್ಮಾನ ಮಾಡೋದು. ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ. ನಾವು ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ ಜಾರಿ ಕೊಟ್ಟು, ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಜಾರಿಗೆ ತಗೊಬಂದು, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಜಾರಿಗೆ ತಗೊಬಂದು, ಆಮೇಲೆ ಜನವರಿನಲ್ಲಿ ಯುವ ನಿಧಿ ಜಾರಿಗೆ ತಗೊಬಂದು, ನಾವು ಬಂದದ್ದು 2023 ಮೇ 20ನೇ ತಾರೀಕು, ಜೂನ್ 11ನೇ ತಾರೀಕಿಗೆ ಜಾರಿ ಕೊಟ್ಟ. ಬಿಜೆಪಿಯವರು ಯಾವತ್ತಾರು ನುಡಿದಂತೆ ನಡೆದಿದ್ದಾರ? ನುಡಿದಂತೆ ನಡೆದಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಯಾವತ್ತೂ ಕೂಡ ಬಿಜೆಪಿಯವರು ನುಡಿದಂತೆ ನಡೆದಿಲ್ಲ. ಈಗ ನರೇಂದ್ರ ಮೋದಿ ಅವರು ಇದ್ರಪ್ಪ, ಅಚ್ಛೇದಿ ನಾಯಕ ಅಂತಂದ್ರು, ಬಂತ 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, ಅಚ್ಛೇ ದಿನ ಬಂತ. 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಗಳಿಗೆ ಕೊಟ್ಬಿಡ್ತೀನಿ ಅಂತಂದ್ರು, ಕೊಟ್ರ? ಕೊಡ್ಲಿಲ್ಲ. ನಿರುದ್ಯೋಗಿ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು, ಕೊಟ್ರ? ಕೊಡ್ಲಿಲ್ಲ. ಆಮೇಲೆ ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಕೊಟ್ರ? ಅದಾನಿ ಅಂಬಾನಿಗೆ ಮಾತ್ರ ಲಾಭ ಆಯ್ತು. ಅದಾನಿಗೆ ಲಾಭ ಆಯ್ತು ಹೊರತು ಬಡವರಿಗೆ ಅನುಕೂಲ ಆಗ್ಲಿಲ್ಲ. ನಮ್ದು ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಎಲ್ಲ ಜಾತಿ ಬಡವರು, ಆ ಧರ್ಮದವರು ಈ ಧರ್ಮದವರು ಅಂತ ಯಾವ್ದು ನೋಡೋದೇ ಇಲ್ಲ. ಯಾವ ಧರ್ಮ ನೋಡಲ್ಲ ನಾವು, ಯಾವ ಜಾತಿ ಸೇರಿದೆಯಪ್ಪ ಅಂತ ನೋಡಲ್ಲ. ಬಡವರು ಒಂದು ಜಾತಿ, ಒಂದು ವರ್ಗ. ಅವ್ರಿಗೆ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ತಕ್ಷಣ ರಾಜಕೀಯ ಸ್ವಾತಂತ್ರ್ಯ ಬಂದ್ಬಿಡ್ತದೆ ಅಷ್ಟೇನೆ. ರಾಜಕೀಯ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು. ಆರ್ಥಿಕ ಸ್ವಾತಂತ್ರ್ಯ ಇರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಇರಬೇಕು ಮತ್ತು ರಾಜಕೀಯ ಸ್ವಾತಂತ್ರ್ಯ ಇರಬೇಕು. ಇವಿಷ್ಟೆಲ್ಲ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಇಲ್ಲಿದ್ರೆ ಸಾರ್ಥಕ ಆಗಲ್ಲ. ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬರೀ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ, ಬಡವರನ್ನ ಮೇಲ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡ್ತದೆ, ಸಮಾಜದಲ್ಲಿರ್ತಕ್ಕಂಥ ಬಡವರು. ಆಮೇಲೆ ಇಲ್ಲಿ ಬಂದಿದ್ರಂತೆ ಇವರು ಯಾರು, ಸದಾನಂದ ಗೌಡ ಅನ್ನೋರು ಬಂದಿದ್ರಂತೆ. ಪಾಪ ಮುಖ್ಯಮಂತ್ರಿಯಾಗಿ ಈಗ ಅವ್ರಿಗೆ ಟಿಕೆಟು ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಕೊಟ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಅವ್ರಿಗೆ ರಿಜೆಕ್ಟೆಡ್ ಗೂಡ್ಸ್. ಅವರು ಆ ರಿಜೆಕ್ಟೆಡ್ ಗೂಡ್ಸ್ ಹೇಳ್ತಿದ್ರಂತೆ, ಗ್ಯಾರಂಟಿ ಯೋಜನೆಗಳಲ್ಲಿ ಲಂಚಾವತಾರ ನಡೀತದೆ ಅಂತ. ಲಂಚ ನಡೀಲಿಕ್ಕೆ ಆಸ್ಪದವೇ ಇಲ್ಲ. ಯಾಕಂತಂದ್ರೆ ಶಕ್ತಿ ಯೋಜನೆ ಲಂಚ ಇದೆಯಾ? ಗೃಹಲಕ್ಷ್ಮಿ ಯೋಜನೆ ಲಂಚ ಇದೆಯಾ? ಗೃಹ ಜ್ಯೋತಿ ಯೋಜನೆ ಲಂಚ ಇದೆಯಾ? ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಲಂಚ ಇದೆಯಾ? ಯುವ ನಿಧಿ ಕಾರ್ಯಕ್ರಮದಲ್ಲಿ ಲಂಚ ಇದೆಯಾ? ನೇರವಾಗಿ ಅವರ ಅಕೌಂಟ್ ಗಳಿಗೆ ಕೊಟ್ಬಿಡ್ತೀವಿ ದುಡ್ಡನ್ನ. ಮಧ್ಯವರ್ತಿಗಳ ಅವಳಿನೇ ಇಲ್ಲ. ಮಧ್ಯವರ್ತಿಗಳು ಎಲ್ಲಿದ್ದಾರೆ? ಯಾರ ಹತ್ರ ಲಂಚ ಕೇಳೋದು? ಅದರಿಂದ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡ್ತಾ ಇರೋದ್ರಿಂದ ಲಂಚ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಮನಸ್ಥಿತಿ ಇದೆಯಲ್ಲ,
ಬಿಜೆಪಿಯವ್ರ ಮನಸ್ಥಿತಿ ಇದೆಯಲ್ಲ, ಅದು ಬಡವರ ಕಾರ್ಯಕ್ರಮನ ವಿರೋಧ ಮಾಡೋದು, ಮಹಿಳೆಯರ ಕಾರ್ಯಕ್ರಮನ ವಿರೋಧ ಮಾಡೋದು. ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ತಿಳ್ಕೋಬೇಕು, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಭಾರತೀಯ ಜನತಾ ಪಕ್ಷ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ, ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥ ಪಕ್ಷ. ನಾವೇ ಅಧಿಕಾರದಲ್ಲಿ ಇದ್ದೀವಲ್ಲ, ಈಗ ಯಾರು ಅಧಿಕಾರದಲ್ಲಿರೋರು? ಇನ್ನೆರಡು ವರ್ಷ ನಾವೇ ಇರ್ತೀವಿ ಅಧಿಕಾರದಲ್ಲಿ. ಯಾಕಂದ್ರೆ 2023 ನಡೆದಂತ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ನಮಗೆ. 136 ಸ್ಥಾನಗಳು ನಾವೇ ಅಧಿಕಾರದಲ್ಲಿ ಇರೋದು. ಇನ್ನೆರಡು ವರ್ಷ ಮತ್ತೆ ಚುನಾವಣೆ ಬರ್ತದೆ 28ಕ್ಕೆ, ಆಗ ಕೂಡ ನಾವೇ ಗೆಲ್ತೀವಿ. 28ಕ್ಕೂ ನಾವೇ ಗೆಲ್ತೀವಿ. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರದಲ್ಲಿ ಬರಬಾರದು, ಅವ್ರ ಅಧಿಕಾರಕ್ಕೆ ಬರಬಾರದು. ಯಾಕಂತಂದ್ರೆ ಸಮಾಜದಲ್ಲಿ ಒಡಕು ಮಾಡಿ ಹಿಂದೂ ಮುಸ್ಲಿಂ ಅಂತ ಮಾಡಿ ಜಗಳ ಮಾಡಿಸ್ತಕ್ಕಂಥ ಪಾರ್ಟಿ ಅದು. ಅದರಿಂದ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯವರು ಅಧಿಕಾರಕ್ಕೆ ಬರಬಾರದು. ಹಾಗಾಗಿ ಸಮರ್ಥ ಅವರನ್ನ ತಾವೆಲ್ಲರೂ ಕೂಡ ಬೆಂಬಲಿಸ್ತೀರಿ ಅಲ್ವಾ? ಕೈ ಎತ್ತರಯ್ಯ. ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಬೇಕು. 50,000 ಮತಗಳು. ಯುವಕ, ವಿದ್ಯಾವಂತ, ಮತ್ತೆ ಜನರ ಕೆಲಸ ಮಾಡಬೇಕು ಅಂತಕ್ಕಂಥ ತವಕ ಇದೆ. ಮತ್ತೆ ರಾಜಕೀಯ ಕುಟುಂಬದಿಂದ ಬಂದಂತವ್ರು, ಅವ್ರ ತಂದೆ ಶಾಸಕರು, ಅವ್ರ ತಾಯಿ MP, ಅವ್ರ ತಾತ ಅಜ್ಜ ಏನಾಗಿದ್ರು? MLA ಆಗಿದ್ರು, ಮಂತ್ರಿ ಆಗಿದ್ರು, ಲೋಕಸಭಾ ಸದಸ್ಯರಾಗಿದ್ರು. ಅವ್ರನ್ನ ಗೆಲ್ಲಿಸ್ಬೇಕಲ್ವಾ? ಇವ್ರ ನಂಬರ್ ಎಷ್ಟು? 3. ಇವ್ರ ಚಿಹ್ನೆ ಯಾವುದು? ಹಸ್ತ. ಹಸ್ತದ ಗುರುತಿಗೆ ವೋಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು ಅಂತೇಳಿ ನೀವು ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ವಿಶ್ವಾಸದಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.